ಇಲ್ಲಿ ಸುಮಾರು ಒಂದು 6,000 ನಲ್ಲಿ ಗಿಡ ಇದೆ ಸರ್. ವರ್ಷದಲ್ಲಿ ಒಂದು 6ರಿಂದ ಒಂದು 8 ತಿಂಗಳವರೆಗೂ ಕಾಯಿಗಳು ಇರುತ್ತೆ ಸರ್. ನಲ್ಲಿಕಾಯಿ ಏನಿದೆ ಶೈನಿಂಗು ಮತ್ತೆ ಕ್ಲಿಯರ್ ಇದ್ರೆ ತುಂಬಾ ಚೆನ್ನಾಗಿ ರೇಟ್ ಬರುತ್ತೆ. ಇದರಿಂದ ನಾವು ಬೇರೆ ಬೇರೆ ಪ್ರಾಡಕ್ಟ್ ಮಾಡಿ ಸೇಲ್ ಮಾಡಿದ್ರೆ ತುಂಬಾ ಲಾಭ ಇದೆ. ಒಂದು ಗಿಡದಲ್ಲಿ ಕನಿಷ್ಠ ಅಂದ್ರೆ ಒಂದು 50 kg ಆದ್ರೆ ಬಂದೇ ಬರುತ್ತೆ ಸರ್. ಇವತ್ತಿನ ರೇಟಲ್ಲಿ 40 ರೂಪಾಯಿ ಅಂದ್ರೂ 2,000ವರೆಗೂ ಬರುತ್ತೆ. ಆಯುರ್ವೇದ ಔಷಧಿಗಳಲ್ಲಿದೆ ಮಹತ್ವದ ಸ್ಥಾನ. 48 ಎಕರೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಕೃಷಿ. ಕಡಿಮೆ ಖರ್ಚಿನಲ್ಲಿ ಲಕ್ಷ ಲಕ್ಷ ಲಾಭ ಕೊಡುವ ನೆಲ್ಲಿ. ಬೆಟ್ಟದ ನೆಲ್ಲಿಕಾಯಿ ಕೃಷಿ. ಕೃಷಿ ಖಜಾನೆಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಬೆಟ್ಟದ ನೆಲ್ಲಿಕಾಯಿ ಅಪಾರ ಪೋಷಕಾಂಶ ಹಾಗೂ ಔಷಧೀಯ ಗುಣಗಳನ್ನು ಹೊಂದಿರುವ ಹಣ್ಣು. ಬೆಟ್ಟದ ನೆಲ್ಲಿಯನ್ನ ಹಲವು ರೂಪದಲ್ಲಿ ಬಳಸಲಾಗ್ತಾ ಇದ್ದು, ಕೋವಿಡ್ ಬಳಿಕ ಇದಕ್ಕೆ ಬೇಡಿಕೆ ಇನ್ನಷ್ಟು ಹೆಚ್ಚಾಗಿದೆ. ಬೆಟ್ಟದ ನೆಲ್ಲಿಕಾಯಿಯನ್ನ ಉತ್ತರ ಭಾರತದ ರಾಜ್ಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗ್ತಾ ಇದ್ದು, ನಮ್ಮ ರಾಜ್ಯದಲ್ಲಿ ಇದರ ಕೃಷಿ ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆ ಇದೆ. ಇದರ ನಡುವೆಯೂ ಶಿವಮೊಗ್ಗದ ಸಹೋದರರು 48 ಎಕರೆಯಲ್ಲಿ ಬೆಟ್ಟದ ನೆಲ್ಲಿ ಬೆಳೆದಿದ್ದು ಉತ್ತಮ ಆದಾಯ ಗಳಿಸ್ತಾ ಇದ್ದಾರೆ. ಇಂದು ಅವರಿಂದ ಬೆಟ್ಟದ ನೆಲ್ಲಿಕಾಯಿ ಬೇಸಾಯದ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಬೆಟ್ಟದ ನೆಲ್ಲಿಕಾಯಿ ಸಾವಿರಾರು ವರ್ಷಗಳಿಂದ ಬಳಸುತ್ತಿರುವ ಹಣ್ಣು. ಅದರಲ್ಲೂ ಆಯುರ್ವೇದದಲ್ಲಿ ಬೆಟ್ಟದ ನೆಲ್ಲಿಕಾಯಿಗೆ ವಿಶೇಷವಾದ ಸ್ಥಾನ ಇದೆ. ಅಪಾರ ಔಷಧೀಯ ಗುಣಗಳನ್ನ ಹೊಂದಿರುವ ಬೆಟ್ಟದ ನೆಲ್ಲಿಕಾಯಿಯನ್ನ ಆಯುರ್ವೇದದ ಸಾಕಷ್ಟು ಔಷಧಿಗಳಲ್ಲಿ ಬಳಸಲಾಗುತ್ತೆ. ಮೊದಲೆಲ್ಲ ಬೆಟ್ಟದ ನೆಲ್ಲಿಕಾಯಿ ಸಹಜವಾಗಿ ಕಾಡುಗಳಲ್ಲಿ, ಹೊಲ ತೋಟಗಳ ಬದುಗಳಲ್ಲಿ ಬೆಳೆದಿತ್ತು. ಬೆಟ್ಟದ ನೆಲ್ಲಿಕಾಯಿಗೆ ಬೇಡಿಕೆ ಹೆಚ್ಚಿದಂತೆ ಕೃಷಿ ಪದ್ಧತಿಗೆ ಒಗ್ಗಿಸಿಕೊಂಡು ಬೆಳೆಯಲಾಗುತ್ತದೆ. ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಹಾಗೂ ವಿಟಮಿನ್ ಬಿ ಇರುತ್ತೆ. ಜತೆಗೆ ಸುಣ್ಣ, ರಂಜಕ, ಕಬ್ಬಿಣ, ಹಲವು ವಿಧದ ಪ್ರೋಟೀನ್ಗಳು ಇದರಲ್ಲಿದೆ. ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗುತ್ತೆ. ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು, ತೂಕ ಕಡಿಮೆಯಾಗತ್ತೆ. ಜತೆಗೆ ಇನ್ನಷ್ಟು ಮತ್ತಷ್ಟು ಆರೋಗ್ಯದ ಲಾಭಗಳಾಗತ್ತೆ. ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿಯನ್ನ ಆಯುರ್ವೇದದ ಔಷಧಿಗಳಲ್ಲಿ ಮಾತ್ರವಲ್ಲ, ಹಲವು ಕೈಗಾರಿಕೆಗಳಲ್ಲೂ ಸಹ ಬಳಸಲಾಗ್ತದೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶದಲ್ಲಿ ಬೆಟ್ಟದ ನೆಲ್ಲಿ ಕೃಷಿ ಹೆಚ್ಚು. 2 ರಾಜ್ಯಗಳಲ್ಲಿ ತಲಾ 4 ಲಕ್ಷ ಟನ್ ನೆಲ್ಲಿ ಉತ್ಪಾದನೆ. ಅದರಲ್ಲೂ ಕೋವಿಡ್ ಬಳಿಕ ಬೆಟ್ಟದ ನೆಲ್ಲಿಕಾಯಿಯ ಆರೋಗ್ಯಕರ ಗುಣಗಳ ಪರಿಚಯ ಬಹುತೇಕರಿಗೆ ಆಗಿತ್ತು. ಹೆಚ್ಚು ಜನರು ಬೆಟ್ಟದ ನೆಲ್ಲಿಕಾಯಿ ಬಳಸುತ್ತಿದ್ದಾರೆ. ಹಾಗಾಗಿ ಕಳೆದ 2 ವರ್ಷಗಳಲ್ಲಿ ಬೆಟ್ಟದ ನೆಲ್ಲಿಕಾಯಿಗೆ ಡಿಮ್ಯಾಂಡ್ ಮತ್ತಷ್ಟು ಹೆಚ್ಚಾಗಿದೆ. ಇನ್ನು ನಮ್ಮ ದೇಶದಲ್ಲಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಬೆಟ್ಟದ ನೆಲ್ಲಿಕಾಯಿಯನ್ನ ಹೆಚ್ಚಾಗಿ ಬಳಸಲಾಗುತ್ತೆ. 2 ರಾಜ್ಯಗಳಲ್ಲಿ ತಲಾ 4 ಲಕ್ಷ ಟನ್ ಬೆಟ್ಟದ ನೆಲ್ಲಿಕಾಯಿ ಬೆಳೆಯಲಾಗುತ್ತೆ. ಇನ್ನು ತಮಿಳುನಾಡಿನಲ್ಲಿ 1.73 ಲಕ್ಷ ಟನ್ನಷ್ಟು ಬೆಟ್ಟದ ನೆಲ್ಲಿ ಬೆಳೆಯಲಾಗ್ತಿದೆ. ಉಳಿದಂತೆ ಗುಜರಾತ್, ಛತ್ತೀಸ್ಗಢ, ಅಸ್ಸಾಂ, ಹರಿಯಾಣದಲ್ಲೂ ನೆಲ್ಲಿ ಕೃಷಿ ವ್ಯಾಪಕವಾಗಿದೆ. ಕರ್ನಾಟಕದಲ್ಲಿ 260 ಹೆಕ್ಟೇರ್ನಲ್ಲಿ ನೆಲ್ಲಿ ಕೃಷಿ. 2021-22ರಲ್ಲಿ 1980 ಟನ್ ನೆಲ್ಲಿ ಉತ್ಪಾದನೆ. ಉತ್ತರದ ರಾಜ್ಯಗಳು ಮತ್ತು ನಮ್ಮ ನೆರೆಯ ತಮಿಳುನಾಡಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಬೆಟ್ಟದ ನೆಲ್ಲಿಯ ಕೃಷಿ ಮಾಡ್ತಿರುವ ರೈತರ ಸಂಖ್ಯೆ ಬಹಳ ಕಡಿಮೆ ಇದೆ. ಅದರಲ್ಲೂ 2021-22ರಲ್ಲಿ ಸುಮಾರು 260 ಹೆಕ್ಟೇರ್ ಪ್ರದೇಶದಲ್ಲಿ ಬೆಟ್ಟದ ನೆಲ್ಲಿ ಬೆಳೆದಿದ್ದು 1980 ಟನ್ ಇಳುವರಿ ಸಿಕ್ಕಿದೆ.
ಶಿವಮೊಗ್ಗದ ವಿಜಯ್ ಬಿದರಿ ಮತ್ತು ಅಶೋಕ್ ಬಿದರಿ ಸಹೋದರರು ರಾಜ್ಯದಲ್ಲಿ ಬೆಟ್ಟದ ನೆಲ್ಲಿ ಬೆಳೀತಾ ಇರುವ ಪ್ರಮುಖ ಕೃಷಿಕರು. ಇವರು 48 ಎಕರೆಯಲ್ಲಿ ಬೆಟ್ಟದ ನೆಲ್ಲಿ ಬೆಳೆದಿದ್ದಾರೆ. ಮೂಲತಃ ಬಟ್ಟೆ ವ್ಯಾಪಾರಿಗಳಾದ ಇವರು ತಮಿಳುನಾಡಿಗೆ ಹೋಗಿದ್ದಾಗ ಅಲ್ಲಿ ಒಂದು ಸೆಮಿನಾರ್ನಲ್ಲಿ ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಮಾಹಿತಿ ಪಡೆದಿದ್ರು. ಅಲ್ಲಿಂದ ಮರಳಿದ ಬಳಿಕ 48 ಎಕರೆ ಜಮೀನು ಕೊಂಡು ನೆಲ್ಲಿಕಾಯಿ ಬೆಳೆ ಬೆಳೆದಿದ್ದಾರೆ. 2007ರಲ್ಲಿ 48 ಎಕರೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಸಸಿ ನಾಟಿ ಮಾಡಿದ್ದು, ಬೆಟ್ಟದ ನೆಲ್ಲಿ ಕೃಷಿ ಆರಂಭಿಸಿ ಈಗ 15 ವರ್ಷವಾಗಿದೆ. ಇನ್ನು ಇವರು 48 ಎಕರೆಯಲ್ಲಿ ಜಮೀನು ತೆಗೆದುಕೊಂಡಾಗ ಇದರಲ್ಲಿ ನೀಲಗಿರಿ ಮರಗಳಿದ್ದುವು. ನೀಲಗಿರಿ ಮರ ತೆಗೆದು ಜಾಗ ಸಮತಟ್ಟು ಮಾಡಿ ಬೆಟ್ಟದ ನೆಲ್ಲಿಕಾಯಿ ನಾಟಿ ಮಾಡಿದ್ದೇವೆ. ಬೆಟ್ಟದ ನೆಲ್ಲಿಕಾಯಿಯನ್ನ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ. ಇನ್ನು ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲಿ ಇದರ ಕೃಷಿ ಹೆಚ್ಚು. ಕರ್ನಾಟಕದಲ್ಲಿ ಅಲ್ಪ ಪ್ರಮಾಣದಲ್ಲಿ ಇದರ ಕೃಷಿ ಮಾಡಲಾಗ್ತಿದೆ ಅಂತಾರೆ ವಿಜಯ್ ಬಿದರೆ ಅವರು. ನಮ್ಮ ಕುಲಕಸಬು ಬಟ್ಟೆ ಮತ್ತು ಹೊಲಿಗೆ. ಇದು ನಾವು ಅಚಾನಕ್ ಆಗಿ ಒಮ್ಮೆ ತಮಿಳುನಾಡಿಗೆ ಬಟ್ಟೆ ಪರ್ಚೇಸಿಗೆ ಹೋದಾಗ ನಾವು ಇದ್ದಂತ ಲಾಡ್ಜ್ ಪಕ್ಕದಲ್ಲೇ ಒಂದು ಸೆಮಿನಾರ್ ನಡೀತಾ ಇತ್ತು. ಅಲ್ಲಿ ನಡೀತಿದ್ದು ನಲ್ಲಿಕಾಯಿನ ಸೆಮಿನಾರ್ ನಡೀತಾ ಇತ್ತು. ಆ ಸೆಮಿನಾರಿಗೆ ಹೋಗಿ ಆ ನಲ್ಲಿಕಾಯಿದು ವಿಷಯ ಬಗ್ಗೆ ಹೇಳ್ತಾ ನಮಗೆ ನಾವೇ ಮರ್ತು ಬಿಟ್ವಿ. ನಾಳೆ ಕಾರ್ಯಕ್ರಮ ನಾವು ಏನು ಬಟ್ಟೆ ಪರ್ಚೇಸ್ ಮಾಡೋದಿತ್ತು ಅದೆಲ್ಲ ಸ್ಥಗಿತ ಮಾಡಿ ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ವು. ಅದನ್ನೇ ನಾವು ಇಲ್ಲಿ ಮಾಡೋದಕ್ಕೆ ಒಂದು ಪ್ರೇರಣೆ ಆಯಿತು. ಹಾಗಾಗ್ಬಿಟ್ಟು ಇದು ಹೊಸದಾಗಿ ನಾವು ಭೂಮಿ ಪರ್ಚೇಸ್ ಮಾಡೋದ್ರಿಂದ ಹಿಡಿದು 2007ರಲ್ಲಿ ಇದು ಪ್ಲಾಂಟಿಂಗ್ ಮಾಡಿರೋದು. ಇಲ್ಲಿಗೀಗ 14ರಿಂದ 15 ವರ್ಷ ಇದು ಆಯಿತು ಸರ್. ಇದು ಮಾಡಿ ಪೂರ್ತಿ 48 ಎಕರೆನೂ ನೀಲಗಿರಿ ಮರ ಇತ್ತು. ಸುಮಾರು ಒಂದು 2 ವರ್ಷದವರೆಗೂ ಅದೆಲ್ಲದು ನಾವು ಸಮತಟ್ಟು ಮಾಡಿ ಇದು ಪ್ಲಾಂಟಿಂಗ್ ಮಾಡಿರೋದು ಸರ್. ಇದು ಬರೀ ನಾರ್ತ್ ಸ್ಟೇಟ್ಸ್ ಅಲ್ಲಿ ಮಾತ್ರ ಇದು ಮಾಡೋಂಥದ್ದು. ಅದು ಬಿಟ್ಟರೆ ಸ್ವಲ್ಪ ಪ್ರಮಾಣದಲ್ಲಿ ತಮಿಳ್ನಾಡಲ್ಲಿ ನಾವು ಹಾಕಬೇಕಾದ್ರೆ ತಮಿಳ್ನಾಡಲ್ಲಿ ಸ್ವಲ್ಪ ಇತ್ತು ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಇದರ ವಿಸ್ತರಣೆ ತುಂಬಾ ಇದೆ ಸರ್. ಇದು ನೆಲ್ಲಿಕಾಯಿ ಎಲ್ಲಾ ವಿಧದ ಮಣ್ಣಿನಲ್ಲೂ ಬೆಳೆಯುತ್ತದೆ. ಹೆಚ್ಚು ಬಿಸಿಲು ಮತ್ತು ಕಡಿಮೆ ತಾಪಮಾನ ಹೊಂದಿರದ ಬಯಲು ಸೀಮೆಯ ಪ್ರದೇಶಗಳಲ್ಲಿ ಉತ್ತಮವಾಗಿ ಬರುತ್ತೆ. ಆದರೆ ಶಿವಮೊಗ್ಗದ ವಾತಾವರಣದಲ್ಲೂ ನೆಲ್ಲಿ ಗಿಡಗಳು ಉತ್ತಮವಾಗಿ ಬೆಳೆದಿವೆ ಅಂತಾರೆ ವಿಜಯ್ ಅವರು. ಈ ಭೂಮಿನಲ್ಲಿ ನಲ್ಲಿಕಾಯಿ ಅಷ್ಟು ಈ ನಮ್ಮ ಕ್ಲೈಮೇಟಿಗೆ ಸೂಟಬಲ್ ಆಗಲ್ಲ ಅಂತ ಹೇಳಿದ್ರು. ಇದು ನಾವು ಚಾಲೆಂಜ್ ಆಗಿ ತಗೊಂಡು ನಾವು ಇದನ್ನ ಕೃಷಿ ಮಾಡಿದ್ ಸರ್. ಇದು ಸಕ್ಸಸ್ ಆಯ್ತು. ಇದು ತುಂಬಾನು ಕೋಲ್ಡ್ ಇರಬಾರ್ದು, ತುಂಬಾನು ಹಾಟ್ ಇರಬಾರ್ದು. ಮಲೆನಾಡು ವಾತಾವರಣ ಇರೋದ್ರಿಂದ ಇದು ಅಷ್ಟೊಂದು ಸೂಟಬಲ್ ಅಲ್ಲ. ಇದೇನಿದ್ರು ಬಯಲು ಸೀಮೆಗೆ ಅಂತ ಹೇಳಿದ್ರು. ಬಟ್ ನ್ಯಾಚುರಲಿ ಇಲ್ಲಿಂದು ಕ್ಲೈಮೇಟಿಕ್ ಕಂಡೀಷನ್ಸ್ ಎಲ್ಲ ಯಾವ ಬಯಲು ಸೀಮೆಗೂ ಏನು ಕಮ್ಮಿ ಇಲ್ಲ ಶಿವಮೊಗ್ಗ. ಹಾಗಾಗ್ಬಿಟ್ಟು ಇದನ್ನ ನಾವು ಸೂಟ್ ಆಯ್ತು ಸರ್. ಇದು ಈ ನೆಲದಲ್ಲಿ ಸರ್ ಇದಕ್ಕೆ ಮಣ್ಣು pH 6.5 ಇಂದ 9 ನಡೆಯುತ್ತೆ ಸರ್. ಇದು ಎಲ್ಲಾ ತರದ ಮಣ್ಣಲ್ಲೂ ಇದು ಸೂಟಬಲ್ ಆಗತ್ತೆ, ಹಾಕಬಹುದು ಸರ್. ನೆಲ್ಲಿಕಾಯಿ ಬೆಳೆಯಲು ಭೂಮಿ ಸಮತಟ್ಟಾಗಿರಬಾರದು, ಇಳಿಜಾರು ಭೂಮಿ ಇರಬೇಕು. ಹಾಗಾಗಿ ಅಂತಹ ಭೂಮಿ ಹುಡುಕುತ್ತಿದ್ದಾಗ 48 ಎಕರೆ ಭೂಮಿ ಸಿಕ್ಕಿತ್ತು. ಅದನ್ನ ಖರೀದಿಸಿ ಕೃಷಿ ಯೋಗ್ಯವಾಗಿಸಿ ಬೆಟ್ಟದ ನೆಲ್ಲಿಕಾಯಿ ಸಸಿ ನಾಟಿ ಮಾಡಿದ್ದೇವೆ. ನಾವು 15x15 ಮತ್ತು 15x20 ಅಂತರ ನೀಡಿ ಸಸಿ ನಾಟಿ ಮಾಡಿದ್ದೇವೆ. 15x20 ಅಡಿ ಅಂತರ ನೀಡಿದಾಗ ಅದರ ನಡುವೆ ಅಂತರ ಬೆಳೆಗಳನ್ನ ಬೆಳೆದಿದ್ದೇವೆ. 48 ಎಕರೆ ಜಮೀನಿನಲ್ಲಿ ಸುಮಾರು 6,000 ನೆಲ್ಲಿ ಗಿಡಗಳಿವೆ ಅಂತಾರೆ ಅಶೋಕ್ ಅವರು. ಭೂಮಿ ಅಂದ್ರೆ ಸಮತಟ್ಟಾಗಿರಬಾರ್ದು, ಸ್ವಲ್ಪ ಇಳಿಜಾರಿ ಇರಬೇಕು. ಇಳಿಜಾರಿದ್ರೆ ಅದು ನೀರು ನಿಲ್ಲೋದಿಲ್ಲ. ಈ ನಲ್ಲಿ ಕೃಷಿಗೆ ನೀರು ನಿಲ್ತರೆ ಅಷ್ಟು ಇಳುವರಿ ಬರಲ್ಲ. ಅದು ಮಳೆ ಬಂದ ಕೂಡಲೇ ನೀರು ಹರಿದೋಗ್ಬೇಕು. ಹಾಗಾಗಿ ಅಂಥ ಭೂಮಿನ ನಾವು ನೋಡ್ತಾ ಇದ್ವಿ. 10 ಎಕರೆ ಅಚಾನಕ್ಕಾಗಿ ನಮ್ಮದು 48 ಎಕರೆ ಜಮೀನು ಸಿಕ್ತು. ಭೂಮಿ ರೆಡಿ ಮಾಡಲಿಕ್ಕೆ ನಮಗೆ ಸುಮಾರು ಒಂದು 5-6 ಲಕ್ಷ ಖರ್ಚಾಯಿತು. JCB ಇಂದ ಗುಂಡಿ ಮಾಡಿ 2x2 ಇಲ್ಲ 3x3 ಎರಡು ಮಿಕ್ಸ್ ಮಾಡಿ ನಾವು 2 ರೀತಿ ನಲ್ಲಿ ಗಿಡನ ಹಾಕಿದ್ದೀವಿ. ಒಂದು ಪ್ಲಾಟಲ್ಲಿ 15x15 ಹಾಕಿದ್ವಿ, ಮತ್ತೊಂದು ಪ್ಲಾಟಲ್ಲಿ 15x20 ಹಾಕಿದ್ವಿ. ಕಾರಣ ಏನಂದರೆ ನಮಗೆ ಯಾವುದರಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಎರಡನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ 15x15 ದಾಯದಲ್ಲಿ ಹಾಕಿದ್ವಿ. 15x15 ದಾಯದಲ್ಲಿ ನಾವು ಏನು ಇಂಟರ್ಕ್ರಾಪ್ ಮಾಡೋಕ್ಕಾಗಿಲ್ಲ. ಬಟ್ 15x20 ಮಾಡಿದ್ದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಕಲ್ಲಂಗಡಿ ಹಾಕಿದ್ವಿ, ಆಮೇಲೆ ಸೆಣಬು ಹಾಕಿದ್ವಿ. ಇಲ್ಲಿ ಸುಮಾರು ಒಂದು 6,000 ಗಿಡ ನಲ್ಲಿ ಗಿಡ ಇದೆ ಸರ್. ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೋ ಅಷ್ಟು ನಮಗೆ ಮಾರ್ಕೆಟಿಂಗ್ ಈಸಿ ಆಗುತ್ತೆ. ಹಂಗಾಗ್ಬಿಟ್ಟು ನಾವು ಇದನ್ನೇ ಚಾಯ್ಸ್ ಮಾಡಿದ್ದು ಸರ್. ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಹಲವು ತಳಿಗಳಿದ್ದು ದಕ್ಷಿಣ ಭಾರತದ ವಾತಾವರಣಕ್ಕೆ ಹೊಂದುವ ತಳಿಗಳನ್ನ ರೈತರು ಆಯ್ಕೆ ಮಾಡಿಕೊಳ್ಳೋದು ಮುಖ್ಯ. ಇನ್ನು ಇದರ ಜೊತೆಯಲ್ಲೇ ವರ್ಷವಿಡೀ ನೆಲ್ಲಿಕಾಯಿಯ ಇಳುವರಿ ಪಡೆಯಲು ಇವರು 5ರಿಂದ 6 ತಳಿಗಳ ನೆಲ್ಲಿಯನ್ನ ನಾಟಿ ಮಾಡಿದ್ದಾರೆ. ಬೇಗ ಹೂ ಬಿಡುವ ಮತ್ತು
ತಡವಾಗಿ ಹೂ ಬಿಡುವ ತಳಿಗಳನ್ನ ನಾಟಿ ಮಾಡಿದಾಗ ವರ್ಷವಿಡೀ ಉತ್ಪನ್ನ ಸಿಗತ್ತೆ. ಕಾಂಚನ, ಕೃಷ್ಣ, ಚಕಯ್ಯ, NA7, ಬನಾರಸಿ, ಲಕ್ಷ್ಮಿ ಇಂಥ ಸುಮಾರು 7-8 ವೆರೈಟಿ ಇದೆ. ಎಲ್ಲ ವೆರೈಟಿನೂ ಇಲ್ಲಿ ಹಾಕಿದ್ದೀವಿ ಸರ್. ಕಾರಣ ಏನಂದರೆ ಕೆಲವೊಂದು ವೆರೈಟಿ ಬೇಸಿಗೆಯಲ್ಲಿ ಬರುತ್ತೆ, ಕೆಲವೊಂದು ವೆರೈಟಿ ನಿಮಗೆ ಮಳೆಗಾಲದಲ್ಲಿ ಬರುತ್ತೆ. ನಾವು ಏನಂದರೆ ವರ್ಷ ಇಡೀ ನಮಗೆ ಕಾಯಬೇಕು. ಇದು ಒಂದೇ ಥರದ ಕ್ವಾಲಿಟಿ ಹಾಕಿದ್ರೆ ಬರೀ ಒಂದು ಏಪ್ರಿಲೇ ಬರುತ್ತೆ, ಒಂದು ಮೇಲೇ ಬರುತ್ತೆ. ನಮಗೆ ಹಾಗಲ್ಲ, ನಮಗೆ ಜೂನ್, ಜುಲೈ, ಆಗಸ್ಟ್ ಎಲ್ಲ ಕಾಲದಲ್ಲೂ ನಮಗೆ ನಲ್ಲಿಕಾಯಿ ಸಿಗುತ್ತೆ. ಬೆಟ್ಟದ ನೆಲ್ಲಿ ಒಂದು ಕಾಡು ಜಾತಿಯ ಗಿಡ. ಇದನ್ನು ಕೃಷಿ ಪದ್ಧತಿಗೆ ಒಗ್ಗಿಸಿಕೊಂಡಾಗ ಗಿಡಗಳಿಗೆ ನೀರು, ಗೊಬ್ಬರ ಎಷ್ಟೆಷ್ಟು ಬೇಕು, ಈ ಬೆಳೆಯಲ್ಲಿ ಕಂಡುಬರುವಂಥ ರೋಗ ಕೀಟಗಳು ಯಾವುವು, ಅವುಗಳ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋ ವಿವರ ತಿಳಿಯೋಣ ಬನ್ನಿ. ನೆಲ್ಲಿಕಾಯಿ ಸಸಿ ನಾಟಿ ಮಾಡುವ ಮುನ್ನ ಸೆಣಬು ಮತ್ತು ಡಿಯಾಂಚಾವನ್ನ ಬೆಳೆಸಿ ಅದನ್ನ ಮಣ್ಣಿಗೆ ಸೇರಿಸಿದ್ದೆವು. ಬಳಿಕ ಸಸಿ ನಾಟಿ ಮೊದಲ 3-4 ವರ್ಷ ಗಿಡಗಳ ನಿರ್ವಹಣೆ ಮಾಡಿದ್ದೆವು. 4ನೇ ವರ್ಷದ ಬಳಿಕ ಗಿಡಗಳು ಯಾವುದೇ ಹೆಚ್ಚುವರಿ ನಿರ್ವಹಣೆ ಕೇಳದೆ ಬೆಳವಣಿಗೆ ಹೊಂದಿದ್ವು. ಬೆಟ್ಟದ ನೆಲ್ಲಿಗೆ ರಸಗೊಬ್ಬರ ಹಾಕಬೇಕಂತಿಲ್ಲ, ಹಸಿರೆಲೆ ಗೊಬ್ಬರ ಹಾಕಿದ್ರೆ ಗಿಡ ಉತ್ತಮವಾಗಿ ಬೆಳೆಯುತ್ತವೆ ಅಂತಾರೆ ಅಶೋಕ್ ಅವರು. ಈ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಇದರಲ್ಲಿ ಸೆಣಬು ಹಾಕಿದ್ವಿ. ಸೆಣಬು ಮತ್ತು ಡಯಂಚ ಅಂತ ಬರುತ್ತೆ, ಅದನ್ನು 48 ಎಕರೆಗೂ ಫುಲ್ ಹಾಕಿದ್ವಿ. ಅದು ಸುಮಾರು ಒಂದು 4-5 ಅಡಿ ಎತ್ತರ ಬಂದಾಗ ಅದನ್ನು ರೋಟ್ರಿಯಲ್ಲಿ, ನಮ್ಮದೇ ಟ್ಯಾಕ್ಟ್ರ್ ಇದೆ, ಆ ರೋಟ್ರಿಯಲ್ಲಿ ಚೆನ್ನಾಗಿ ಕೊಚ್ಚಿಬಿಟ್ರೆ ಕಂಪ್ಲೀಟಾಗಿ ನಿಮಗೆ ಒಂದು 2-3 ಇಂಚು ಈ ಫೋಮ್ ಆದಂಗೆ ಆಗುತ್ತೆ. ನಮಗೆ ಅದೇ ಗೊಬ್ಬರ ಸಿಕ್ಕಾಬಟ್ಟೆ ಸಾಕಾಯಿತು. ಹೀಗಾಗಿ ನಲ್ಲಿ ಸಸಿನ ನಾವು ಸೇಲಮಿಂದ ತಂದ್ವಿ, ಆಮೇಲೆ ನೆಟ್ಟು ಬಿಟ್ಟು ಅದನ್ನು ಸುಮಾರು ಒಂದು 2 ವರ್ಷ ಚೆನ್ನಾಗಿ ಫಾಸ್ಟ್ ಸ್ಟಾರ್ಟಿಂಗಲ್ಲಿ ಡ್ರಿಪ್ ಮಾಡಿದ್ವಿ. ಡ್ರಿಪ್ಪಲ್ಲಿ ವಾರಕ್ಕೆ ಒಂದು 4 ಸಲ ನೀರು ಚೆನ್ನಾಗಿ ಹಾಯಿಸಿದ್ವಿ. 2 ವರ್ಷಕ್ಕೆ ಸಣ್ಣಗೆ ಸಸಿ ಬಂತು. ಆಮೇಲೆ 3 ವರ್ಷಕ್ಕೆ ಸ್ವಲ್ಪ ಸಣ್ಣ ಕಾಯಿ ಬರುತ್ತೆ. ಅದನ್ನು ನಾವು ತೊಗೋಬಾರ್ದು, ಅದನ್ನು ತೆಗೆದು ಬಿಸಾಕಬೇಕು, ಯಾಕಂದರೆ ಗಿಡಕ್ಕೆ ಭಾರ ಆಗುತ್ತೆ. 3 ವರ್ಷ ತನಕ ನಾವು ಮೇಂಟೈನ್ ಮಾಡಿದ್ವಿ. 4 ವರ್ಷದಿಂದ ನಮಗೆ ಮೇಂಟೈನ್ ಏನೂ ಆಗಿಲ್ಲ, ಅದಾಗಿ ಬೆಳೀತಾ ಹೋಯಿತು. ಇವರು ಬೆಟ್ಟದ ನೆಲ್ಲಿಕಾಯಿ ತೋಟದಲ್ಲಿ ಬೆಳೆದ ಕಳೆಗಳನ್ನ ಕತ್ತರಿಸಿ ಅಲ್ಲಿಯೇ ಮಲ್ಚಿಂಗ್ ಮಾಡುತ್ತಿದ್ದಾರೆ. ಇದರಿಂದ ತೋಟಕ್ಕೆ ಗೊಬ್ಬರ ಹಾಕುವ ಅಗತ್ಯ ಬರುತ್ತಿಲ್ಲ. ಆದರೆ ಕೆಲವೊಂದು ಬಳ್ಳಿ ಕಳೆಗಳು ಗಿಡಗಳಿಗೆ ಹಬ್ಬದಂತೆ ಎಚ್ಚರಿಕೆ ವಹಿಸಬೇಕು. ಬಳ್ಳಿಗಳು ನೆಲ್ಲಿ ಗಿಡಕ್ಕೆ ಹಬ್ಬಿದ್ರೆ ಗಿಡ ಸಾಯುತ್ತದೆ ಅನ್ನೋದು ಅಶೋಕ್ ಅವರ ಅನುಭವದ ಮಾತು. ಈ ಕಳೆ ಬಂದಾಗ ಗುಣಿ ಮಾಡಬೇಕಾಗತ್ತೆ. ಗುಣಿ ಯಾಕೆ ಮಾಡಬೇಕು ಅಂದರೆ ಇದಕ್ಕೆ ಬಳ್ಳಿ ಬರುತ್ತೆ, ಬಳ್ಳಿ ಹಬ್ಕೊಳುತ್ತೆ. ಬಳ್ಳಿ ಹಬ್ಬೋದ್ರಿಂದ ಏನಾಗುತ್ತೆ, ಗಿಡಕ್ಕೆ ಸುತ್ಕೊಂಡು ಆ ಗಿಡನ ಸಾಯಿಸುತ್ತದು. ಹಾಗಾಗಿ ನಾವು ಬಳ್ಳಿನ ತುಂಬಾ ಅವಾಯ್ಡ್ ಮಾಡ್ಬೇಕು. ಇದಕ್ಕೆ ಕಳೆ ಅಂದ್ರೆ ಅದು ನಮಗೆ ಹೊರೆ ಅಲ್ಲ, ಕಳೆ ಅಂದ್ರೆ ನಮಗೆ ಅದು ಗೊಬ್ಬರ. ವರ್ಷಕ್ಕೆ 2 ಸಲ ನಾವು ನಮ್ದು ಮಿಷಿನ್ ಇದೆ, ಕಳೆ ಕಚ್ಚುವ ಯಂತ್ರದಿಂದ ನಾವು ಕೊಚ್ಚಿಬಿಟ್ಟು ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ. ಈ ಮಲ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಗೊಬ್ಬರ ತರದು ತಪ್ಪುತ್ತೆ. ಬೇಸಿಗೆಯಲ್ಲಿ ತಿಂಗಳಿಗೆ 2-3 ಬಾರಿ ನೀರು ನೀಡಬೇಕು. ಬೆಟ್ಟದ ನೆಲ್ಲಿ ಗಿಡಗಳನ್ನ ನಾಟಿ ಮಾಡಿದ ಮೊದಲ 3-4 ವರ್ಷ ಅವುಗಳ ನಿರ್ವಹಣೆಗೆ ಹೆಚ್ಚಿನ ಗಮನ ಕೊಡಬೇಕು. ಈ ಹಂತದಲ್ಲಿ ಗಿಡಗಳಿಗೆ ಅಗತ್ಯಕ್ಕೆ ಅನುಗುಣವಾಗಿ ನೀರು ನೀಡಬೇಕು. 4 ವರ್ಷದ ಬಳಿಕ ಗಿಡಗಳಿಗೆ ಹೆಚ್ಚಿನ ನೀರು ನೀಡಬೇಕಿರೋದಿಲ್ಲ, ಅವು ಮಳೆಯಾಶ್ರಯದಲ್ಲಿಯೇ ಬೆಳೆಯುತ್ತವೆ. ಆದರೆ ಬೇಸಿಗೆಯಲ್ಲಿ ತಿಂಗಳಿಗೆ 2-3 ಬಾರಿ ನೀರು ಕೊಟ್ಟರೆ ಗಿಡಗಳು ಉತ್ತಮ ಇಳುವರಿ ಕೊಡುತ್ತವೆ. ಜನವರಿ ತಿಂಗಳಲ್ಲಿ ನಾವು ನೀರು ಬಿಡ್ತೀವಿ ಸ್ಪ್ರಿಂಕ್ಲರಲ್ಲಿ. ನಿಮಗೆ ಡಿಸೆಂಬರ್ವರೆಗೂ ತಿಂಗಳಿಗೆ ಒಂದಾದ್ರೂ ಮಳೆ ಬಂದೇ ಬರುತ್ತೆ. ನಮಗೆ ಅಷ್ಟು ಮಳೆ ಸಾಕಾಗುತ್ತೆ. ಆಮೇಲೆ ಫೆಬ್ರವರಿ ಶಿವರಾತ್ರಿ ನಂತರ ಏನಾಗುತ್ತೆ, ಬಿಸಿಲುಗಾಲ ಬರುತ್ತೆ. ಆವಾಗ ನಿಮಗೆ ತಿಂಗಳಿಗೆ ಒಂದು 2-3 ನೀರು ಕೊಡ್ತೀವಿ ಸ್ಪ್ರಿಂಕ್ಲರಿಂದ, ಅಷ್ಟು ಸಾಕದಕ್ಕೆ. ನೆಲ್ಲಿಕಾಯಿ ಗಿಡಗಳನ್ನ ಒಮ್ಮೆ ನೆಟ್ಟು ಆಗಾಗ್ಗೆ ಬೆಳೆಯ ನಿರ್ವಹಣೆ ಮಾಡಿದ್ರೆ ಸಾಕಾಗತ್ತೆ. ನೆಲ್ಲಿಗೆ ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆ ಇರುತ್ತೆ. ಆದರೆ ಇದಕ್ಕೆ ಕಾಂಡ ಕೊರಕದ ಬಾಧೆ ಇದ್ದು ಬೇವಿನ ಎಣ್ಣೆ ಬಳಸಿ ಅದನ್ನ ನಿಯಂತ್ರಿಸಬಹುದು. ಉಳಿದಂತೆ ನೆಲ್ಲಿಕಾಯಿಯ ಮೇಲೆ ಕಪ್ಪು ಬಣ್ಣದ ಚುಕ್ಕೆಗಳು ಉಂಟಾಗದಂತೆ ಗೋಮೂತ್ರವನ್ನ ಸಿಂಪಡಣೆ ಮಾಡುತ್ತೇವೆ. ಚುಕ್ಕೆಗಳಿಲ್ಲದ ಕಾಯಿಗಳಿಗೆ ಮಾತ್ರ ಹೆಚ್ಚಿನ ಬೇಡಿಕೆ ಇದೆ. ಹಾಗಾಗಿ ಚುಕ್ಕೆಗಳು ಬರದಂತೆ ನಿರ್ವಹಣೆ ಮಾಡುತ್ತೇವೆ ಅಂತಾರೆ ಅಶೋಕ್ ಅವರು. ಈ ಬೇರೆ ಬೆಳೆ ಆದರೆ ಅದಕ್ಕೆ ಗಮನ ಕೊಟ್ಟೇ ಇರಬೇಕು. ಇದಕ್ಕೇನಿಲ್ಲ, ಒಂದ್ಸಲ ನೀವು ನೆಟ್ಟು ಬಿಟ್ಟು ವಾರಕ್ಕೆ ಒಂದ್ಸಲ ಅದಕ್ಕೆ ಗಮನ ಕೊಟ್ಟರೆ ಸಾಕು. ಅದಕ್ಕೆ ಮತ್ತೆ ಇದಕ್ಕೆ ಅಂತ ಕಾಯಿಲೆ ಕಸಾರಿ ಏನೂ ಬರಲ್ಲ. ಇದಕ್ಕೆ
ಕಾಂಡ ಕೊರಕ ಅಂತ ಒಂದು ಬರ್ತದೆ. ಅದಕ್ಕೇನಿಲ್ಲ, ಒಂದು ಜಸ್ಟ್ ಬೇವಿನ ಹಿಂಡಿ, ಬೇವಿನ ಕಷಾಯ ಸ್ಪ್ರೇ ಮಾಡಿದ್ರೆ ಸಾಕು. ಒಂದು 4 ವರ್ಷ ಇನ್ನೂ ಮಾಡಿರಲಿಲ್ಲ. ಯಾವಾಗ ಅದು ಬೇರು ಕಾಂಡ ಗೊತ್ತಾಯ್ತು ಅವಾಗ ನಾವು ಮಾಡಿದ್ವಿ. ಈಗ ವರ್ಷಕ್ಕೊಂದ್ಸಲ ಮಾಡ್ತೀವಿ ಸರ್ ನಾವು. ಬೇವಿನ ಎಣ್ಣೆ ನೀರು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ. ಕಾಯಿ ಕೊರಕ ಅಂತ ಬರುತ್ತೆ. ಕಾಯಿ ಕೊರಕ ಕಪ್ಪು ಮಾರ್ಕ್ ಆಗುತ್ತೆ. ಈಗ ಏನಾಗುತ್ತೆ, ಗೋಮೂತ್ರ ಮತ್ತೆ ಬೆಳ್ಳುಳ್ಳಿ ಇದು ಪೇಸ್ಟ್ ಇದೆಯಲ್ಲ, ಅದರ ರಸವನ್ನ ಮಿಕ್ಸ್ ಮಾಡಿ ಅದಕ್ಕೆ ಸ್ಪ್ರೇ ಮಾಡ್ತೀವಿ. ಆ ಬೆಳ್ಳುಳ್ಳಿಯ ಒಂದು ಕಹಿ ಅಂಶ ಏನಿದೆ ಅದಕ್ಕೆ ಕೀಟಗಳು ಕೂರೋದಿಲ್ಲ ಗಿಡದ ಮೇಲೆ. ಯಾವಾಗ ಮಾರ್ಕ್ ಬೀಳಲ್ವೋ ಅದಕ್ಕೆ ಜಾಸ್ತಿ ಬೇಡಿಕೆ ಇದೆ ನೆಲ್ಲಿಕಾಯಿಗೆ. ಈ ಜಾಸ್ತಿ ಕಲೆ ಇದ್ರೆ ಅಷ್ಟು ಬೇಡಿಕೆ ಬರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹಾಕಿರಲಿಲ್ಲ. 4 ವರ್ಷ 5 ವರ್ಷ ಆದ್ಮೇಲೆ ನಮಗೆ ಇದು ವಿಷಯ ಗೊತ್ತಾಯ್ತು. ನೆಲ್ಲಿಕಾಯಿ ಏನಿದೆ ಶೈನಿಂಗು ಮತ್ತೆ ಕ್ಲಿಯರ್ ಇದ್ರೆ ತುಂಬಾ ಚೆನ್ನಾಗಿ ರೇಟ್ ಬರುತ್ತೆ. 40 ರೂಪಾಯಿವರೆಗೂ ರೇಟ್ ಬರುತ್ತೆ. ಸ್ವಲ್ಪ ಡಿಮ್ ಇದ್ರೆ 20-22 ಬರುತ್ತೆ. ನಾವು ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಒಳ್ಳೆ ರೇಟ್ ಸಿಗುತ್ತೆ ನಿಮಗೆ ನೆಲ್ಲಿಕಾಯಿಗೆ. ಬೆಟ್ಟದ ನೆಲ್ಲಿಕಾಯಿ ಕಟಾವು ವೇಳೆ ಎಚ್ಚರಿಕೆ ವಹಿಸಬೇಕು. ಒಬ್ಬ ಕಾರ್ಮಿಕ 200ರಿಂದ 250 ಕೆಜಿ ಕಟಾವು ಮಾಡುತ್ತಾರೆ. ಬೆಟ್ಟದ ನೆಲ್ಲಿಕಾಯಿ ಹೆಚ್ಚು ನಿರ್ವಹಣೆ ಕೇಳುವ ಬೆಳೆಯಲ್ಲ. ಆದರೆ ನೆಲ್ಲಿಕಾಯಿ ಕಟಾವು ಮಾಡುವಾಗ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಕಾಯಿಗಳನ್ನು ನೆಲಕ್ಕೆ ಉದುರಿಸಿದರೆ ಅವುಗಳಿಗೆ ಪೆಟ್ಟಾಗಿ ಹಾಳಾಗುತ್ತವೆ. ಹಾಗಾಗಿ ಸ್ಟೂಲ್ ಹಾಕಿ ಪ್ರತಿಯೊಂದು ಕಾಯಿಯನ್ನ ಕಟಾವು ಮಾಡಬೇಕು. ಹಾಗಾಗಿ ಒಬ್ಬ ಕೆಲಸಗಾರ ದಿನಕ್ಕೆ ಸುಮಾರು 200ರಿಂದ 250 ಕೆಜಿ ಕಟಾವು ಮಾಡ್ತಾರೆ. ಹಾಗಾಗಿ ಬೇಡಿಕೆಯ ಆಧಾರದಲ್ಲಿ ಕಾರ್ಮಿಕರನ್ನ ಕಟಾವು ಕೆಲಸಕ್ಕೆ ಬಳಸಲಾಗುತ್ತೆ. ಇದು ಒಂದು 4ನೇ 5ನೇ ವರ್ಷದಲ್ಲಿ ಕಾಯಿ ಬರಲು ಪ್ರಾರಂಭ ಆಗುತ್ತೆ ಸರ್. ಇದು ಒಂದು ಫಸ್ಟ್ ಹೂ ಬಿಡುತ್ತೆ. ಹೂ ಆದ್ಮೇಲೆ ಅದು ಕಾಯಿ ಕಚ್ಚಿದ ಮೇಲೆ ಒಂದು 3 ತಿಂಗಳು ಅದಕ್ಕೆ ಬೇಕಾಗತ್ತೆ ಸರ್, ಸಮಯ ಆಗುತ್ತೆ ಫುಲ್ ಸೈಜ್ ಬರಲಿಕ್ಕೆ. ಒಂದು ಒಳ್ಳೆ ಒಂದು ನಲ್ಲಿಕಾಯಿ ಸೈಜ್ ಅಂದ್ರೆ ಒಂದು 50ರಿಂದ 60 ಗ್ರಾಮ್ವರೆಗೂ ಬರುತ್ತೆ ಸರ್. ಅದು ನಾವು ಒಂದು 30-35 ಗ್ರಾಮಿಂದಾನೇ ನಮಗೆ ಬೇಡಿಕೆ ಬಂದ್ರೆ ಅವಾಗಿಂದನೂ ನಾವು ತೆಗಿತಾ ಹೋಗ್ಬೋದು ಸರ್. ಅದು ಸರ್ ಇದನ್ನ ನಾವು ಅಲ್ಲಾಡಿಸಿ ಬೀಳಿಸಬಾರ್ದು. ಅದಕ್ಕೆ ಕಾಯಿ ಒಂದು ದಿನ ಅದು ಬಿದ್ರು ಆದ್ರೂ ಮಾರನೇ ದಿನ ಅದನ್ನ ಕಾಯಿ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾಜೂಕಾಗಿ ಕೈಯಲ್ಲಿ ಕಿತ್ತಿ ಬ್ಯಾಗಿಗೆ ಹಾಕೋ ಟ್ರಾನ್ಸ್ಫರ್ ಮಾಡ್ಬೇಕು ಸರ್. ಅದು ಹಾಗಾಗಿ ಎಲ್ಲೂ ಅದಕ್ಕೆ ಪೆಟ್ಟು ಬೀಳಬಾರ್ದು. ಅದು ಸ್ಕಿನ್ ತುಂಬಾನೇ ಸ್ಮೂತ್ ಮೃದು ಸ್ಕಿನ್. ಅದು ಪೆಟ್ಟಾಗದೇ ಇದ್ರೆ ಒಂದು ವಾರ 10 ದಿನದವರೆಗೂ ಅದು ಇರುತ್ತೆ ಸರ್. ಅದು ಸರ್ ಇದು ಒಬ್ಬ ಕಾರ್ಮಿಕ ಒಂದು ದಿನಕ್ಕೆ 200ರಿಂದ 250 ಕೆಜಿ ತೆಗಿತಾನೆ. ಜಾಸ್ತಿ ತೆಗಿಬೇಕಂತ ಹೇಳಿದ್ರೆ ಅವ್ನು ಮರ ಅಲ್ಲಾಡಿಸ್ಬಿಡ್ತಾನೆ. ಹಾಗಾಗಿ ಕ್ವಾಲಿಟಿ ಬರೋದಿಲ್ಲ. ಒಂದು ಸಪೋಸ್ ಒಂದು ಯಾವುದೋ ಕಂಪನಿ ನನಗೆ ದಿನಕ್ಕೆ 4 ಟನ್ ಬೇಕಂದ್ರೆ ನಾವು 250 ಕೆಜಿ ಲೆಕ್ಕದಲ್ಲಿ ಕಾರ್ಮಿಕರು ತಗೊಳ್ತೀವಿ. ಬೆಟ್ಟದ ನೆಲ್ಲಿಕಾಯಿ ಬೆಳೆಯ ನಿರ್ವಹಣೆಗೆ ಎಷ್ಟು ಖರ್ಚಾಗುತ್ತೆ, ಈ ಬೆಳೆಯಲ್ಲಿ ಬರುವಂಥ ಆದಾಯ ಎಷ್ಟು, ಲಾಭ ಎಷ್ಟು ಸಿಗುತ್ತೆ ಅನ್ನೋ ವಿವರ ನೋಡೋಣ ಬನ್ನಿ. ಆರಂಭದಲ್ಲಿ ಮಾರುಕಟ್ಟೆ ಮಾಡುವಾಗ ಸಮಸ್ಯೆ ಎದುರಾಯಿತು. ಈಗ ದೊಡ್ಡ ಖರೀದಿದಾರರು ನಮ್ಮಲ್ಲಿ ಬಂದು ನೆಲ್ಲಿಕಾಯಿ ಕೊಳ್ಳುತ್ತಿದ್ದಾರೆ. ಕೇರಳ, ಮುಂಬೈನ ವ್ಯಾಪಾರಿಗಳು, ಆಯುರ್ವೇದ ಕಂಪನಿಗಳು ನಮ್ಮಿಂದ ನೆಲ್ಲಿಕಾಯಿ ಖರೀದಿಸುತ್ತಿವೆ. ಸ್ಥಳೀಯವಾಗಿಯೂ ಉಪ್ಪಿನಕಾಯಿ ತಯಾರಿಸುವವರು ಮತ್ತು ಕೆಲವರು ನೆಲ್ಲಿಕಾಯಿ ಕೊಳ್ಳುತ್ತಿದ್ದಾರೆ. ಜತೆಗೆ ಈಗ ಜನರಿಗೆ ನೆಲ್ಲಿಕಾಯಿಯ ಔಷಧೀಯ ಗುಣಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದ್ರಿಂದ ನೆಲ್ಲಿಕಾಯಿಯನ್ನ ಮಾರಾಟ ಮಾಡಲು ಸಮಸ್ಯೆ ಆಗ್ತಾ ಇಲ್ಲ. ಇನ್ನು ರೈತರು ಮಾರುಕಟ್ಟೆ ಮಾಡೋದನ್ನ ಕಲಿಬೇಕು. ಮಾರುಕಟ್ಟೆ ಕಂಡುಕೊಂಡರೆ ಉತ್ತಮ ಆದಾಯ ಸಿಗುತ್ತೆ ಅನ್ನೋದು ಇವರ ಅನುಭವದ ಮಾತು. ನಿಮಗೆ ಇದೆಲ್ಲ ದೊಡ್ಡ ದೊಡ್ಡ ಬೈಯರ್ಸೇ ನಮ್ಮ ಹತ್ರ ಬರ್ತಾ ಇದ್ದಾರೆ. ಹಾಗಾಗಿಬಿಟ್ಟು ನಾವು ದೊಡ್ಡ ಪ್ರಮಾಣದಲ್ಲೇ ಇದನ್ನ ಕೊಡ್ತಾ ಇದೀವಿ ಸರ್. ಸರ್ ಮಾರ್ಕೆಟ್ ನಮ್ದು ಮೇಯ್ನ್ ಆಗಿ ಆಯುರ್ವೇದಿಕ್ಕಿಗೆ ಕೇರಳ ಹೋಗುತ್ತೆ, ಬಾಂಬೆ ವಾಶಿ ಮಾರ್ಕೆಟಿಗೆ ಹೋಗುತ್ತೆ, ಆಮೇಲೆ ಬೆಂಗಳೂರಿಗೆ ಕೆಲವೊಂದು ಡ್ರಗ್ಸ್ ಕಂಪನಿಗಳು ತಗೊಂಡೋಗ್ತಾರೆ. ಅವರೇ ಬಂದು ಅವ್ರ ದಳ್ಳಾಳಿ ಬಂದು ತಗೊಂಡೋಗ್ತಾರೆ. ವರ್ಷದಲ್ಲಿ ಒಂದು 6ರಿಂದ 8 ತಿಂಗಳವರೆಗೂ ಕಾಯಿಗಳು ಇರುತ್ತೆ ಸರ್. ನಲ್ಲಿ ನಾವು ಬೆಳಿತೀವಂತ ಹೇಳಿದ್ರೆ ಅವ್ರಿಗೆ ಮಾಹಿತಿ ಗೊತ್ತಾದ್ರೆ ಅವರೇ ಮನೆ ಬಾಗ್ಲವರೆಗೂ ಬರ್ತಾರೆ. ಈಗ ಈಸಿಯಾಗಿ ಮಾರ್ಕೆಟಿಂಗ್ ಆಗುತ್ತೆ ಸರ್. ಇದು ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ನೆಲ್ಲಿಕಾಯಿ. ಬಟ್ ಏನಂದ್ರೆ ನೀವು ವರ್ಷ ಅದು ಏನ್ ಕಾಯಿಲೆ ಬರುತ್ತೆ ಏನು, ಆಮೇಲೆ ಮಾರ್ಕೆಟಿಂಗ್ ಮಾಡೋದು ಕಲಿಬೇಕು. ನಾವು ಇದ್ದಲ್ಲೇ ಯಾರು ಬರೋದಿಲ್ಲ. ಸ್ವಲ್ಪ ಎಲ್ಲಿ ಜಾಸ್ತಿ ಸೇಲ್ ಆಗುತ್ತೆ ನಾವು ಅವಾಗ ಮಾರ್ಕೆಟ್ ಬಗ್ಗೆ ನಾವು ಸ್ವಲ್ಪ ತಲೆ ಕೆಡಿಸ್ಕೋಬೇಕು. ಮಾರ್ಕೆಟ್ ಅಂದ್ರೆ ಏನ್ ಗೊತ್ತಾ ಸರ್, ಈಗೆಲ್ಲ ಮೊಬೈಲ್ ಇದೆ, ಆಮ್ಲಾ ಬೈಯರ್ ಅಂತ ಹಾಕಿದ್ರೆ ಬರುತ್ತೆ. ಆಮ್ಲಾ ಬೈಯರ್ ಅಂದ್ರೆ ಯಾರಂತ ಹೇಳಿದ್ರೆ ಎಲ್ಲ ಅದು ಗೊತ್ತಾಗುತ್ತೆ. ಆಮ್ಲಾ ಸೇಲರ್ ಅಂದ್ರೂ ಬರ್ತಾರೆ, ಆಮ್ಲಾ ಬೈಯರ್ ಅಂದ್ರೂ ಬರ್ತಾರೆ. ವ್ಯಾಪಾರಿಗಳು ಮತ್ತು ಕಂಪನಿಗಳು ನಮ್ಮಿಂದ ನೆಲ್ಲಿಕಾಯಿ ಖರೀದಿಸಿ ಅದರಿಂದ ಹಲವು ಉತ್ಪನ್ನಗಳನ್ನ ತಯಾರಿಸ್ತಾರೆ. ಅದೇ ರೈತರೇ ಬೆಟ್ಟದ ನೆಲ್ಲಿಯ ಮೌಲ್ಯವರ್ಧನೆ ಮಾಡಿದ್ರೆ ಹೆಚ್ಚಿನ ಆದಾಯ ಗಳಿಸೋದಕ್ಕೆ ಸಾಧ್ಯವಿದೆ ಅಂತಾರೆ ಅಶೋಕ್ ಅವರು. ನಮ್ದು ಬಾಂಬೆ, ಕೇರಳ ಮತ್ತೆ ವಾಶಿ ಮಾರ್ಕೆಟ್ ಎಲ್ಲ ಹೋಗುತ್ತೆ. ನಮ್ಮಲ್ಲಿ ಏನಂದ್ರೆ
ನಮ್ಮಲ್ಲಿ ಬಲ್ಕಾಗಿ ಪರ್ಚೇಸ್ ಮಾಡಿ ಅವರು ಹೊರದೇಶ ಕಳಿಸ್ತಾರೆ. ಬೇರೆಯವರು ಮೊರಬ್ಬ ಮಾಡ್ತಾರೆ, ಕ್ಯಾಂಡಿ ಅಂತ ಮಾಡ್ತಾರೆ, ನಲ್ಲಿಕಾಯಲ್ಲಿ ಸಿಕ್ಕಾಬಟ್ಟೆ ಟೈಪ್ಸ್ ಮಾಡ್ತಾರೆ. ಅದು ಸ್ವೀಟ್ ಮಾಡ್ತಾರೆ, ಆಮೇಲೆ ನಮ್ಕಿನ್ ಅಂತ ಮಾಡ್ತಾರೆ. ಈ ಅಡಿಕೆ ಪುಡಿ ಬರುತ್ತಲ್ಲ ಆ ಟೈಪ್ ಎಲ್ಲ ಮಾಡ್ತಾರೆ. ಅಡಿಕೆ ಪುಡಿ ಬರುತ್ತಲ್ಲ ಆ ಟೈಪ್ ನಲ್ಲಿಕಾಯಲ್ಲಿ ನಲ್ಲಿ ಒಂದು ಕೊಚ್ಚಿಬಿಟ್ಟು ಒಣಗಿಸ್ಬಿಟ್ಟು ಉಪ್ಪು ಹಾಕಿ ಪ್ಯಾಕೆಟ್ ಮಾಡ್ತಾರೆ. ಈ ಸಕ್ಕರೆ ಪಾಕದಲ್ಲಿ ನಲ್ಲಿಕಾಯಿನ ಹಾಕಿಬಿಟ್ಟು ಒಂದು 45 ದಿನ ತೆಗೆದ್ಬಿಟ್ಟು ಅದನ್ನು ತಿಂತಾರೆ. ಭಾರಿ ಪೌಷ್ಟಿಕವಾದ ಆಹಾರ ಸರ್ ಅದು. ನಾವು ಬರೇ ನಲ್ಲಿ ಕೃಷಿ ಮಾಡಿ ನಲ್ಲಿ ಸೇಲ್ ಮಾಡೋಕ್ಕಿಂತನೂ ಇದರಿಂದ ನಾವು ಬೇರೆ ಬೇರೆ ಪ್ರಾಡಕ್ಟ್ ಮಾಡಿ ಸೇಲ್ ಮಾಡಿದ್ರೆ ತುಂಬಾ ಲಾಭ ಇದೆ. ನಾವು ಎಲ್ಲಾದು ನಾವೇ ಮಾಡೋಕ್ಕಾಗಲ್ಲ. ನಮ್ದು ಬರೀ ಕೃಷಿ ನಿರ್ವಹಣೆ ಮಾಡೋಕ್ಕೆ ನಮಗೆ ಟೈಮ್ ಆಗಿಬಿಡುತ್ತೆ. ನೆಕ್ಸ್ಟ್ ನಮ್ಮ ಜನರೇಷನ್, ನಮ್ಮ ಮಕ್ಕಳು ಏನಾದರೂ ಅದು ಮಾಡ್ಬೋದು. ಆಮೇಲೆ ಡೈಲಿ ನಿಮಗೆ ಒಂದು ನಲ್ಲಿಕಾಯಿ ತಿಂದುಬಿಟ್ರೆ ನಿಮ್ಗೆ ಆರೋಗ್ಯ ಭಾರಿ ಚೆನ್ನಾಗಿರುತ್ತೆ ಸರ್. ಒಂದು ಗಿಡದ ನಿರ್ವಹಣೆಗೆ ವರ್ಷಕ್ಕೆ 150 ರೂಪಾಯಿ ಖರ್ಚು. ನೆಲ್ಲಿಕಾಯಿ ಬೆಳೆಯ ನಿರ್ವಹಣೆಗೆ ಹೆಚ್ಚಿನ ಖರ್ಚಾಗೋದಿಲ್ಲ. ಕಾಯಿ ಕಟಾವು ಮಾಡುವಾಗ ಮಾತ್ರ ಹೆಚ್ಚಿನ ಕೆಲಸಗಾರರು ಬೇಕಾಗತ್ತೆ. ಇನ್ನು ಇದು ಕಾಡು ಜಾತಿಯ ಮರವಾಗಿರುವುದರಿಂದ ಗೊಬ್ಬರ ಕೊಡಬೇಕೆಂದೇನೂ ಇಲ್ಲ. ಆದರೆ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಇನ್ನೂ ಹೆಚ್ಚಿನ ಇಳುವರಿ ಬರುತ್ತೆ. ಇನ್ನು ಒಂದು ಗಿಡದ ನಿರ್ವಹಣೆಗೆ ವರ್ಷಕ್ಕೆ 150 ರೂಪಾಯಿ ಖರ್ಚಾಗತ್ತೆ. ಸರ್, ಇದಕ್ಕೆ ಖರ್ಚು ಅಂತ ತುಂಬ ಹೆಚ್ಚಿಗೆ ಬರಲ್ಲ. ನಮಗೇನು ಹಾರ್ವೆಸ್ಟಿಂಗ್ ಟೈಮೆಲ್ಲ ಸ್ವಲ್ಪ ಲೇಬರ್ ಓರಿಯೆಂಟೆಡ್ ಇದೆ. ಅದು ಬಿಟ್ಟರೆ ಬೇರೆ ಇನ್ಯಾವುದು ಗೊಬ್ಬರ ಹಾಕೋದು ಏನೋ ನಾವು ಅಷ್ಟೇನು ವಿಶೇಷವಾಗಿ ಏನು ಹಾಕ್ತಾ ಇಲ್ಲ. ಇದಕ್ಕೆ ಸಿಂಪಲ್ ಆಗಿ ಒಂದು ಮನೆ ಸಗಣಿ ಗೊಬ್ಬರ ಹಾಕಿದ್ರೆ ನಡೆಯುತ್ತೆ. ಹಾಕ್ಲೇಬೇಕಂತ ಇಲ್ಲ, ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸರ್. ಒಂದು ಗಿಡಕ್ಕೆ ಸುಮಾರು ಒಂದು ವರ್ಷಕ್ಕೆ 100ರಿಂದ 150, 200 ರೂಪಾಯಿ ಇದವರೆಗೂ ಖರ್ಚು ಮಾಡಿದ್ರೆ ಇದು ಆರಾಮಾಗಿ ನಾವು ಮೇಂಟೈನ್ ಮಾಡೋಂಥದ್ದು ಗಿಡ ಸರ್. ಇದು ಒಂದು ಗಿಡದಲ್ಲಿ ಕನಿಷ್ಠ 50 ಕೆಜಿ ಇಳುವರಿ. ಒಂದು ಗಿಡದಲ್ಲಿ ಕನಿಷ್ಠ 1,000 ರೂಪಾಯಿ ಆದಾಯ. ಒಂದು ಗಿಡದಲ್ಲಿ ಕನಿಷ್ಠ 50 ಕೆಜಿ ಇಳುವರಿ ಸಿಗುತ್ತದೆ. ಇನ್ನು ಪ್ರಸ್ತುತ 40 ರೂಪಾಯಿ ಬೆಲೆ ಸಿಗುತ್ತಿದೆ. ಕೆಲವೊಮ್ಮೆ ಬೆಲೆಯಲ್ಲಿ ಏರಿಳಿತವೂ ಆಗತ್ತೆ. ಹಾಗಾಗಿ ಒಂದು ಗಿಡದಲ್ಲಿ ಸರಾಸರಿ 1,000 ರೂಪಾಯಿ ಆದಾಯ ಸಿಗುತ್ತೆ. ಇನ್ನು ಈ ಲೆಕ್ಕಾಚಾರದಲ್ಲಿ 1 ಎಕರೆಯಲ್ಲಿ ಕನಿಷ್ಠ 1.5ರಿಂದ 2 ಲಕ್ಷ ಲಾಭ ಸಿಗುತ್ತೆ. ನೆಲ್ಲಿಕಾಯಿಗೆ ಬೇಡಿಕೆ ಹೆಚ್ಚುತ್ತಲೇ ಇರೋದ್ರಿಂದ ರೈತರು ನೆಲ್ಲಿಕಾಯಿ ಕೃಷಿ ಮಾಡಬಹುದಾಗಿದೆ ಅನ್ನೋದು ವಿಜಯ್ ಅಭಿಪ್ರಾಯ. ಸರ್, ಒಂದು ಗಿಡದಲ್ಲಿ ಸುಮಾರು ಕನಿಷ್ಠ ಅಂದರೆ 50 ಕೆಜಿ ಆದರೆ ಬಂದೇ ಬರುತ್ತೆ ಸರ್. ಇವತ್ತಿನ ರೇಟಲ್ಲಿ 40 ರೂಪಾಯಿ ಅಂದ್ರೂ ನಿಮಗೊಂದು 2,000ವರೆಗೂ ಬರುತ್ತೆ. ಆದರೆ 1,000 ಲೆಕ್ಕ ಹಾಕಿದ್ರೂ ಏನು ತೊಂದರೆ ಇಲ್ಲ ಸರ್. ಇದು ಆಸಕ್ತಿ ಇದ್ದರೆ ದಯವಿಟ್ಟು ಮಾಡಿ. ಇದು ಯಾವಾಗಲೂ ಬೇಡಿಕೆ ಇರೋಂಥದ್ದು ಬೆಳೆ, ಇದು ಯಾವಾಗಲೂ ಮಾಡ್ಬೋದು ಸರ್. ಶಿವಮೊಗ್ಗದ ರೈತ ಸಹೋದರರು 48 ಎಕರೆಯಲ್ಲಿ ಬೆಟ್ಟದ ನೆಲ್ಲಿ ಬೆಳೆದಿದ್ದು ಅದರಿಂದ ಉತ್ತಮ ಆದಾಯ ಗಳಿಸ್ತಾ ಇದ್ದಾರೆ. ಭವಿಷ್ಯದಲ್ಲಿ ಹೆಚ್ಚಿನ ಬೇಡಿಕೆ ಹೊಂದಿರುವ ಬೆಟ್ಟದ ನೆಲ್ಲಿಕಾಯಿಯನ್ನು ರೈತರು ಬೆಳೆದು ಕಡಿಮೆ ನಿರ್ವಹಣೆ ಮತ್ತು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಗಳಿಸುವುದಕ್ಕೆ ಸಾಧ್ಯ ಇದೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡೋದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ. ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.